ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಏನು ಸಂಪಾದಿಸಬಹುದು? ಒಂದು ಸ್ವಂತ ಮನೆ, ಸ್ವಲ್ಪ ಆಸ್ತಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್. ಆದರೆ ಮಂಡ್ಯದ ಈ ಮನುಷ್ಯ ತನಗಿದ್ದ ಒಂದೇ ಒಂದು ಸ್ವಂತ ಮನೆಯನ್ನು ಮಾರಿಬಿಟ್ಟರು. ಯಾಕೆ ಗೊತ್ತಾ? ಕೇವಲ ಪುಸ್ತಕಗಳನ್ನು ಕೊಳ್ಳಲು. ಹೌದು, ಇದು ಯಾವುದೇ ಸಿನಿಮಾದ ಕಥೆಯಲ್ಲ. 2026ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆದ 77 ವರ್ಷದ ಅಂಕೇಗೌಡರ ನಿಜವಾದ ಕತೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಅಂಕೇಗೌಡರು ಬಾಲ್ಯದಲ್ಲಿ ಓದಲು ಪುಸ್ತಕವಿಲ್ಲದೆ ಮೈಲಿಗಟ್ಟಲೆ ನಡೆಯುತ್ತಿದ್ದರು. 20ನೇ ವಯಸ್ಸಿಗೆ ಅವರು KSRTC ಬಸ್ ಕಂಡಕ್ಟರ್ ಆಗಿ ಕೆಲಸಕ್ಕೆ ಸೇರಿದರು. ಬಸ್ಸಿನಲ್ಲಿ ಪ್ರಯಾಣಿಕರು ಬಿಟ್ಟು ಹೋಗುತ್ತಿದ್ದ ಹರಿದ ಪತ್ರಿಕೆಗಳು, ಹಳೆಯ ನಿಘಂಟುಗಳು ಜಾಗರೂಕತೆಯಿಂದ ಎತ್ತಿಡುತ್ತಿದ್ದರು. ನಂತರ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಟೈಮ್ ಕೀಪರ್ ಆಗಿ ಕೆಲಸ ಮಾಡುವಾಗಲೂ ಅವರ ಪುಸ್ತಕದ ಪ್ರೀತಿ ಕಡಿಮೆಯಾಗಲಿಲ್ಲ. ಅಂಕೇಗೌಡರು ತಮ್ಮ ಸಂಬಳದ 80% ಹಣವನ್ನು ಮತ್ತು ನಿವೃತ್ತಿಯ ನಂತರ ಬಂದ ಪೆನ್ಷನ್ ಸಂಪೂರ್ಣವಾಗಿ ಕೇವಲ ಪುಸ್ತಕ ಖರೀದಿಸಲು ಬಳಸಿದರು. ಅಷ್ಟೇ ಅಲ್ಲ, ಪುಸ್ತಕಗಳನ್ನಿಡಲು ಜಾಗದ ಕೊರತೆಯಾದಾಗ ಮೈಸೂರಿನಲ್ಲಿದ್ದ ತಮ್ಮ ಸ್ವಂತ ಮನೆ ಮತ್ತು ನಿವೇಶನಗಳನ್ನು ಮಾರಿ ಆ ಹಣದಿಂದ ಹುಟ್ಟೂರಿನಲ್ಲಿ ಪುಸ್ತಕ ಮನೆ ಎಂಬ ಜ್ಞಾನದ ದೇಗುಲ ಕಟ್ಟಿದರು. ಇಂದು ಈ ಪುಸ್ತಕ ಮನೆಯಲ್ಲಿ ಏನಿದೆ ಗೊತ್ತಾ? 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳು, 20ಕ್ಕೂ ಹೆಚ್ಚು ಭಾರತೀಯ ಹಾಗೂ ವಿದೇಶಿ ಭಾಷೆಗಳ ಸಾಹಿತ್ಯ, 5,000ಕ್ಕೂ ಹೆಚ್ಚು ಅಪರೂಪದ ನಿಘಂಟುಗಳು ಮತ್ತು 1800ರ ದಶಕದ ಮೈಸೂರು ಸಂಸ್ಥಾನದ ಕಾಲದ ಹಳೆಯ ಹಸ್ತಪ್ರತಿಗಳು. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಈ ದಂಪತಿ ಇಂದಿಗೂ ಅದೇ ಲೈಬ್ರರಿಯ ಒಂದು ಸಣ್ಣ ಮೂಲೆಯಲ್ಲಿ ವಾಸಿಸುತ್ತಾರೆ. ಇಲ್ಲಿ ಯಾರಿಗೆ ಬೇಕಾದರೂ ಉಚಿತ ಪ್ರವೇಶ, ಯಾವುದೇ ID ಕಾರ್ಡ್ ಅಥವಾ ಸದಸ್ಯತ್ವದ ಹಣವಿಲ್ಲ. ಬಡ ವಿದ್ಯಾರ್ಥಿಗಳಿಂದ ಹಿಡಿದು ಹೈಕೋರ್ಟ್ನ ಜಡ್ಜ್ಗಳವರೆಗೂ ಎಲ್ಲರೂ ಇಲ್ಲಿ ಬಂದು ಓದುತ್ತಾರೆ. ಮನೆ ಮಾರಿ ಜ್ಞಾನದ ದೇಗುಲ ಕಟ್ಟಿದ ಈ ಅಕ್ಷರ ಯೋಗಿಗೆ ಕೋಟಿ ನಮನಗಳು.